ಇವತ್ತು ಖಂಡಿತವಾಗ್ಲೂ ರೋಕೋ ಸ್ಪೆಷಲ್ ಅಂತ ಹೇಳ್ಬೋದು. ಕಾರಣ ಏನ್ ಹೇಳಿ, ಪ್ರಾಬಬ್ಲಿ ಇದು ಲಾಸ್ಟ್ ಡ್ಯಾನ್ಸ್ ಅವ್ರದ್ದು ಇನ್ ಆಸ್ಟ್ರೇಲಿಯಾ. ಯಾಕೆ ಗೊತ್ತಾ, ಲಾಸ್ಟ್ ODI ಸೀರೀಸ್ ಆಸ್ಟ್ರೇಲಿಯಲ್ಲಿ ಆಡಿದ್ದು ಯಾವಾಗ ಗೊತ್ತಾ, ಟೀಮ್ ಇಂಡಿಯಾ 2020 ಅಂದ್ರೆ 5 ವರ್ಷ ಆಯ್ತು. ಸೊ ಇನ್ನು ನೆಕ್ಸ್ಟ್ ಯಾವಾಗ ಬರ್ಬೋದು ಸರ್ ಆಸ್ಟ್ರೇಲಿಯಲ್ಲಿ ಅಂದ್ರೆ ಮೇ ಬಿ ಅನದರ್ 5 years ಅಂತ ಮಾತಾಡಿದಾಗ ವಿರಾಟ್ ಹಾಗೂ ರೋಹಿತ್ ಮೋಸ್ಟ್ ಲೈಕ್ಲಿ ಆವಾಗ ಅವೈಲೇಬಲ್ ಇರಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇದು ರೋಹಿತ್ ಹಾಗೂ ವಿರಾಟ್ ಅವರ ಲಾಸ್ಟ್ ಡ್ಯಾನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಯ್, ಗುಡ್ ಈವ್ನಿಂಗ್, ನಮಸ್ಕಾರ ಈಶ್ವರ್ ಅವ್ರಿಗೆ. ಅದಕ್ಕೆ ಏನ್ ಗೊತ್ತಾ, ಮಾಹಿತಿ ಪ್ರಕಾರ MCG ಮತ್ತೆ ಸಿಡ್ನಿಲಿ ಎರಡು ಕಡೆ ಸೋಲ್ಡ್ ಔಟ್ ಟಿಕೆಟ್ಸ್. ಬಿಕಾಸ್ ಫಾರ್ ದ ಲಾಸ್ಟ್ ಟೈಮ್ ಈ ಇಬ್ರು ವೈಟ್ ಬಾಲ್ ಲೆಜೆಂಡ್ಸ್ ನ ಆಸ್ಟ್ರೇಲಿಯಲ್ಲಿ ನೋಡಕ್ಕೆ ಒಂದ್ ಕಡೆ ಅವಕಾಶ. ಯಾಕಂದ್ರೆ ಆಸ್ಟ್ರೇಲಿಯನ್ಸ್ ಕೂಡ ಒಬ್ಬ ಕ್ರಿಕೆಟರ್ನ ಎಂಜಾಯ್ ಮಾಡ್ತಾ ಇದ್ದಿದ್ದು ಅವ್ರು ಪರ್ಫಾರ್ಮ್ ಮಾಡಿದಾಗ ಅಂತ ಹೇಳಿದ್ರೆ, ಕಣಿಮುಲ ಜಿಲ್ಲೆ ವೈಟ್ ಬಾಲ್ ಅಂತ ಬಂದಾಗ ಒಂದ್ ಕಡೆ ರೋಹಿತ್, ಇನ್ನೊಂದ್ ಕಡೆ ವಿರಾಟ್ ಕೊಹ್ಲಿ. ಯಾಕೆ ಗೊತ್ತಾ ಅವ್ರ ನಂಬರ್ಸ್ ನಾನು ನೋಡ್ತಾ ಇದ್ದೆ, ಎಸ್ಪೆಷಲಿ ಆಸ್ಟ್ರೇಲಿಯಾ ವಿರುದ್ಧ. ಆಸ್ಟ್ರೇಲಿಯಾಲಿ ಎಷ್ಟು ಸಿಮಿಲಾರಿಟಿ ಇದೆ ಒಂದು, ಆಮೇಲೆ ಎರಡೂ ಮೈಂಡ್ ಬಾಗ್ಲಿಂಗ್ ನಂಬರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ರೋಹಿತ್ ಅವರು 2407 ರನ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ಅಟ್ ಎನ್ ಆವರೇಜ್ ಆಫ್ 57.3, ಅಂದ್ರೆ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಎರಡು ಕಡೆ ಸೇರಿ. ವಿರಾಟ್ 2451 ರನ್, ಅಂದ್ರೆ ಡಿಫರೆನ್ಸ್ 44 ರನ್ ಮಾತ್ರ ಡಿಫರೆನ್ಸ್ ಇರೋದು ಬಿಟ್ವೀನ್ ರೋಹಿತ್ ಅಂಡ್ ವಿರಾಟ್. ವಿರಾಟ್ ಆವರೇಜ್ 54.5, ಅಂದ್ರೆ ಒಂದು 3 ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಇದೆ ಕಂಪೇರ್ಡ್ ಟು ರೋಹಿತ್ ಅಂತ ಹೇಳ್ಬೋದು. ಆಮೇಲೆ 46 ಇನ್ನಿಂಗ್ಸ್ ಅಲ್ಲಿ 8 ಶತಕ ಮಾಡಿದ್ರೆ ರೋಹಿತ್, 48 ಇನ್ನಿಂಗ್ಸ್ ಅಲ್ಲಿ 8 ಶತಕ ಮಾಡಿದ್ದಾರೆ ವಿರಾಟ್. ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ 8-8 ಇಬ್ರು ಮಾಡಿರೋದು. ಯಾರು ಸರ್ ಹೈಯೆಸ್ಟ್ ಸೆಂಚುರೀಸ್ ಮಾಡಿರೋದು ಅಗೇನ್ಸ್ಟ್ ಆಸ್ಟ್ರೇಲಿಯಾ ಅಂತ ಕೇಳಿದ್ರೆ ಅದು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ಅವರು 9 ಮಾಡಿದ್ದಾರೆ. ಹಾಗಾಗಿ ಇವ್ರಿಬ್ರಲ್ಲಿ ಒಬ್ರು 100 ಹೊಡೆದ್ರು ಗಾಡ್ ಜೊತೆ ಈಕ್ವಲ್ ಆಗ್ಬಿಡ್ತಾರೆ. ಆಮೇಲೆ ಸರ್ ಇಂಡಿಯಾಲೇ ಜಾಸ್ತಿ ಹೊಡೆದಿರ್ಬೇಕು ಸರ್, ಆಸ್ಟ್ರೇಲಿಯಲ್ಲಿ ಏನು ಅಷ್ಟು ಹೊಡೆದಿಲ್ಲ ಅಂತ ಹೇಳಂಗೆ ಇಲ್ಲ. ನೀವೇನ್ ಗೊತ್ತಾ, ಇಡೀ ಜಗತ್ತಲ್ಲಿ ODI ಕ್ರಿಕೆಟ್ ಅಲ್ಲಿ ಇನ್ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಆಸ್ಟ್ರೇಲಿಯಾ 50+ ಆವರೇಜ್ ಮೇಂಟೈನ್ ಮಾಡಿರೋದು ಇಬ್ಬರೇ ಬ್ಯಾಟರ್ಸ್. ಅದರಲ್ಲಿ ಇಬ್ರು ರೋಹಿತ್ ಹಾಗೂ ವಿರಾಟ್. ರೋಹಿತ್ ಅವ್ರು 53 ಮೇಂಟೈನ್ ಮಾಡಿದ್ರೆ ಆವರೇಜ್, 51 ಮೇಂಟೈನ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ. ರೋಹಿತ್ ಜನರಲಿ ಮೆಜಾರಿಟಿ ಆಫ್ ಇಸ್ ಬೆಸ್ಟ್ ಇನ್ನಿಂಗ್ಸ್ ನಾವು ನೋಡ್ತಾ ಇದ್ದು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಅಂತ ಹೇಳಿದ್ರೆ, ವಿರಾಟ್ ಅವ್ರದ್ದು ಬೆಸ್ಟ್ ಇನ್ನಿಂಗ್ಸ್ ಗಳು ನಾವು ಚೇಸ್ ಮಾಡ್ತಾ ನೋಡಿದೀವಿ. ಅಂದ್ರೆ ಒನ್ ಡೇಲಿ ಇವ್ರು ಬಿಟ್ರೆ ಬೇರೆ ಇಲ್ವೇ ಇಲ್ಲ, ಆ ತರ ಒಂದು ನಂಬರ್ಸ್ ನ ಇಟ್ಕೊಂಡಿರೋದು ಇಬ್ರು.